ಹಾಯ್ ಹಲೋ ನಮಸ್ಕಾರ ನೋಡ್ರಿ. ಈಗ ಲಾಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಈಗೆಲ್ಲ ಕೆಲಸ ಮುಗೀತ್ರಿ. ನಮ್ಮ ಸಮರ್ಥ ಸಾಲಿಗೆ ಹೊಂಟಾನ ನೋಡ್ರಿ. ಈಗ ಅವನಿಗೆ ಟಿಫಿನ್ ನಾಷ್ಟ ಮಾಡಿ ಕೊಟ್ಟೀನಿ. ಈಗ ಸಾಲಿಗೆ ಹೊಂಟಾನ್ರಿ. 2 ದಿನ ಸೂಟಿ ಅದ್ರಿ. ಇವತ್ತು ಹೆಂಗೆ ಹೊಂಟಾನ ನೋಡ್ರಿ. 2 ದಿನ ಸಾಲಿ ಬಿಟ್ಟಾನ್ರಿ. ಇವತ್ತು ಹೋಗಕ್ಕೆ ಒಂದು ಸ್ವಲ್ಪ ಮುಖ ಸಪ್ಪಗೆ ಮಾಡ್ಕೊಂಡು ಹೊಂಟಾನ ನೋಡ್ರಿ. ತೋರಿಸ್ತೀನಿ ಬರ್ರಿ ನಿಮಗೆ. ಆಪು ಅಪ್ಪ್ಯಾ ಪೇಪರ್ ಎಂತದ ಪೇಪರ್ ಗ್ಯಾದ್ರಿಂಗ್ನು ಗೊತ್ತಿಲ್ಲ. ಪೇ ಹಾಯ್ ಮಾಡು ಬಾಯ್ತತ್. 2 ದಿನ ಸಾಲಿ ಬಿಟ್ಟಿಯಲ್ಲ, ಏನು ಅನ್ಸಕತ್ತ? ಇನ್ನ ಬಿಡ್ತೀಯನು ಸಾಲಿ? ಬಿಡಬೇಕು ಮತ್ತು ಪೇಪರ್ನಾಗ ಏನು ಬರೀತಿ ಸಾಲಿ ಬಿಟ್ಟು? ಪೇಪರ್ನಾಗ ಏನು ಬರೀತಿ? ಇನ್ನು ಮತ್ತೀಗ ಎಕ್ಸಾಮ್ ಆದ್ಗೋನಿ 1ನೇ ತಾರೀಕಿಗೆ ಗ್ಯಾದ್ರಿಂಗ್ ಎಷ್ಟನೇ ತಾರೀಕಿಗೆ ಗ್ಯಾದ್ರಿಂಗ್ ಅದಾಗ ಗೊತ್ತಿಲ್ಲರಿ. ಇನ್ನು ಹೇಳಿಲ್ರಿ. ಈ ಗ್ಯಾದ್ರಿಂಗಾಗ ಸೂಟಿ ಕೊಡ್ತದ್ರಿ. ಹೆಂಗೆ ಮಾಡ್ಲಕತ್ತ ನೋಡ್ರಿ. ಅವನಿಗೆ ದಿನ ಸಾಲಿಗೆ ಹೋಗ್ಲಕತ್ತರಿ. ಏನೂ ಅನ್ಸಲ್ರಿ. ಏನು ಬರಲ್ರಿ. ಇರ್ಲಿಕ್ಕಪ್ಪ ಅಂದ್ರೆ ಸಾಲಿ ಬಿಟ್ಟನಂದ್ರೆ ಅಳ್ಕೊತ ಕುಂದಿರ್ತಾನೆ 2 ದಿನ ಸಾಲಿ ಬಿಟ್ಟರೆ ಸೂಟಿನೂ ಕೊಡಬಾರ್ದ್ರಿ ಇವನಿಗೆ. ಒಟ್ಟು ಇರ್ಲಿಕ್ಕಂದ್ರೆ ನಮ್ಮನ್ನು ಅಳತಾನೆ ನೋಡ್ರಿ. ಹೊಂಟ್ನಂದ್ರೆ ದಿನ ಸಾಲಿಗೆ ಹೋಗಕತ್ರ ಹೋತಾನ್ರಿ. 2 ದಿನ ಸಾಲಿ ಸೂಟಿ ಕೊಟ್ಟರು ಮಾಡಿದ್ರು ಅಂದ್ರೆ ಮೂತಿ ಸಪ್ಪಗೆ ಮಾಡಿ ಅಳ್ಕೊತ ಹೋತಾನ್ರಿ. ನಮಗೆ ಹಾಳಾದ ತೋರ್ಸಲ್ರಿ. ತಾನೇ ಅಳ್ಕೊತ ಹೋತಾನೆ ನೋಡ್ರಿ. ಇನ್ನ ಬಸ್ ಬಂದಿಲ್ಲ ಬಾ. ಇನ್ನ ಟೈಮ್ ಆದಲ್ಲಿ ಅಪ್ಪ. ಅವನಿಗೆ ಸಾಲಿ ಸೂಟಿ ಕೊಡ್ಬಾರ್ದು ನೋಡ್ರಿ. ನಾವು ಬಿಡಿಸೋದಿಲ್ರಿ ಭಾಳ ಸಾಲಿ. ಹೆಂಗೆ ಹೊಂಟಾನ ನೋಡ್ರಿ. ಇಲ್ಲ ಬಾ ಅಲ್ಲಿ ಹೋಗಿ ನಿಂತು ಬಿಡ್ತಾನೆ ನೋಡ್ರಿ. ಅಲ್ಲಿ ಹೊಂಟಾನ ನೋಡ್ರಿ. ಅಲ್ಲಿ ಹೋಗಿ ನಿಂತು ಬಿಡ್ತಾನೆ ಈಗ ಬಸ್ ಬರತ್ತಾನ. ಈಗ ಒಂದು 10-15 ನಿಮಿಷನ್ಯಾಗ ಬಸ್ ಬರ್ತದ್ರಿ. ಈಗ ಅದ್ರ ಸಂಬಂಧ ಅಲ್ಲಿ ಹೋಗಿ ನಿಂತು ಬಿಡ್ತಾನೆ ನೋಡ್ರಿ. ಏನು ಮಾಡಾಕತಿ? ಅದು ಏನು? ಅದು ಏನು? ಡಬ್ಬಿನೇ ಮುಂದೆ ಇಟ್ಕೊಂಡು ಕುಂದ್ರದನ್ನು ನೋಡ್ರಿ. ನಮ್ಮ ಸಂಪತ್ತ ಡಬ್ಬಿನೇ ಮುಂದೆ ಇಟ್ಕೊಂಡು ಕೂತಾನ್ರಿ. ಸಕ್ರೆ ಡಬ್ಬಿ ತೋರಸು. ಸಕ್ರೆನೇ ಡಬ್ಬಿ ಮುಂದೆ ಇಟ್ಕೊಂಡು ತಿನ್ನೋದು. ನೋಡು ಅದನ್ನ ಡಬ್ಬಿನ ಎದಕ್ಕೂ ಹಾಕೋದಿಲ್ಲೇನು? ಅದು ಅಡಿಗೆಗೆ ಓದಲು ಅಷ್ಟು ತಿತ್ತೇನು? ಅಷ್ಟು ತಿತ್ತಿ ಅಷ್ಟು ಒಂದು ಬಟ್ಟಲ್ನಾಗಾರ ಹಾಕೋಬೇಕು. ಒಂದು ಬಟ್ಟಲ್ನಾಗ ಈ ನಮ್ಮನ್ನ ಸಕ್ರೆ ತಿನ್ನೋದು ನೋಡಿ. ನಾಟಕ ನೋಡ್ರಿ, ನಾಟಕ. ಸಕ್ರೆಯನ್ನು ಇಷ್ಟಪಡುವ ಮನುಷ್ಯ ಹೌದಲ್ಲ ನೀ? ಸಕ್ರೆ ಎಷ್ಟು ತಿತ್ತಿ? ಸಕ್ರೆ ಅಷ್ಟು ತಿತ್ತಿ. ನೀ ತಿನ್ನಲ್ಲನು ಗುಂಡಿಕಾಯಿ ಸಕ್ರೆ? ಏನ ಬಸ್ ಬಂದಿಲ್ರಿ. ಹೆಂಗೆ ಬಂದು ಕೂತಾನ ನೋಡ್ರಿ. ಅದು ಸಾಲಿ ಸೂಟಿ ಅದ. ಏನು ಮಾಡ್ಯದ? ಅಲ್ಲಿ ಜಾತ್ರೆ ಅದ್ರಿ. ಅದಕ್ಕೆ ಸೂಟಿ ಕೊಡ್ತಾರ ಏನು ಮಾಡ್ತಾರೋ ಏನೋ ಗೊತ್ತಿಲ್ರಿ. ಫೋನ್ ಹಚ್ಚಿ ಕೇಳಾಕತ್ತಾರಿ. ಬಂದು ಕೂತಾನ ನೋಡ್ರಿ. ಇಲ್ಲಿ ಅವ್ರ ಸಾಲಿ ಬಲ್ಲಿ ಗುಡಿ ದೇವಸ್ಥಾನ ಅದ್ರಿ. ಆ ದೇವಸ್ಥಾನದ ಜಾತ್ರೆ ಅದ್ರಿ. ಇವತ್ತೇನು ನಿನ್ನೆನೇ ಮುಗ್ದಿರ್ಬೇಕ್ರಿ. ಗೊತ್ತಿಲ್ರಿ ನಮಗೂ. ಅದಕ್ಕೆ ಫೋನ್ ಹಚ್ಚಿ ಅವ್ರು ಸರಿ ಫೋನ್ ಹಚ್ಚಿ ಕೇಳಾಕತ್ತಾರಿ. ಇಲ್ಲಿ ಬಂದು ಕೂತಾನ ನೋಡ್ರಿ. ಅದಕ್ಕಲ್ಲೇ ರೀ. ಈಗ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ಇದು ಕ್ಯಾಬೇಜ್ ಪಲಾವ್ ಮಾಡಾಕತ್ತೀನಿ ರೀ. ಏನೇನು ವಟಾಣಿ ತೊಗೊಂಡೀನಿ ನೋಡ್ರಿ. ಒಂದಿಷ್ಟು ನೆನೆಸಿಟ್ಕೊಂಡಿದ್ದೆ ರೀ. ಅವು ವಟಾಣಿ ತೊಗೊಂಡೀನಿ ರೀ. ಈಗ ಉಳ್ಳಾಗಡ್ಡಿ ರೀ, ಕ್ಯಾಬೇಜ್, ಬಟಾಟಿ, ಟೊಮೆಟೊ ಇಷ್ಟೆಲ್ಲ ತೊಗೊಂಡೀನಿ ನೋಡ್ರಿ ಸಣ್ಣಗ ನೋಡ್ರಿ ತೊಗೊಂಡೀನಿ ರೀ. ಆಮೇಲೆ ಒಂದಿಷ್ಟು ವಟಾಣಿ ತೊಗೊಂಡೀನಿ ನೋಡ್ರಿ. ಮಸ್ತ್ ಅಂದ್ರೆ ಈ ಸದ್ದ ಪಾಣಿ ಹೊಡಿಬೇಕ್ರಿ. ಇದಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ ಈ ಪಲಾವ. ಈಗ ಕುಕ್ಕರ್ ಇಟ್ಟೀನಿ ರೀ ಗ್ಯಾಸಿನ ಮ್ಯಾಗ ರೀ.
ಎಣ್ಣೆ ಹಾಕೊಂಡಿನಿ ನೋಡ್ರಿ. ಈಗ ಜೀರಿಗೆ ಸಾಸ್ಮಿ ಹಾಕೊಳ್ಳೋದ್ರಿ. ಸ್ವಲ್ಪ ಕರಿಬೇವು ಹಾಕೊಂಡಿನಿ ನೋಡ್ರಿ. ಹಂಗೆ ರೀ ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ ಈ ಥರ ಪಲಾವ, ಕ್ಯಾಬೇಜ್ ಪಲಾವ. ನೀವು ಒಮ್ಮೆ ಟ್ರೈ ಮಾಡಿರಿ. ಹೆಂಗಾಗ್ಯದತ್ತೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಮಾಡಿಕೊಂಡು. ಈಗ ನೋಡ್ರಿ ಉಳ್ಳಾಗಡ್ಡಿ ಹಾಕಾಕತ್ತೀನಿ ನೋಡ್ರಿ. ಜೀರಿಗೆ ಸಾಸ್ಮಿ ಚಟಪಟನೇ ಉಳ್ಳಾಗಡ್ಡಿ ಹಾಕ್ಬೇಕ್ರಿ. ಜೀರಿಗೆ ಸಾಸ್ಮಿ ಚಟಪಟ ಅನ್ಬೇಕಲ್ರಿ, ಉಳ್ಳಾಗಡ್ಡಿ ಹಾಕೊಂಡು ಫ್ರೈ ಮಾಡ್ಬೇಕು ನೋಡ್ರಿ. ನಾ ರೇಷನ್ ಅಕ್ಕಿಲೇನೆ ಮಾಡಾಕತ್ತೀನಿ ರೀ. ಚಲೋ ಅಕ್ಕಿ ಇದ್ದು ಅಂದ್ರೆ ಮಸ್ತ್ ಆಗ್ತದೆ ರೀ. ನೋಡಿರಿ ಫ್ರೈ ಮಾಡಾಕತ್ತೀನಿ. ಫ್ರೈ ಆಗ್ಬೇಕ್ರಿ ಚಂದಾಗ, ಹಸಿ ವಾಸನೆ ಹೋಗತ್ತನ ರೀ ಫ್ರೈ ಮಾಡ್ಕೋಬೇಕ್ರಿ. ಅದಕ್ಕೆ ಈ ಕ್ಯಾಬೇಜ್ ಹಾಕಿನಿ ನೋಡ್ರಿ. ಕ್ಯಾಬೇಜ್ದು ಹಸಿ ವಾಸನೆ ಹೋಗತ್ತನ ಫ್ರೈ ಮಾಡ್ಬೇಕ್ರಿ. ಮಧ್ಯಾಹ್ನ ಊಟಕ್ಕೆ ಸಿಂಪಲ್ ಆಗಿರುವಂಥ ರೀ ಪಲಾವ್ ನೋಡ್ರಿ, ಕ್ಯಾಬೇಜ್ ಪಲಾವ್ ರೀ. ಈಗ ಟಮಾಟಿ ಬಟಾಟಿ ಎರಡು ಸೇರಿ ಹಾಕೊಂಡೆ ನೋಡ್ರಿ. ಫ್ರೈ ಆಗ್ಬೇಕ್ರಿ, ಹಸಿ ವಾಸನೆ ಹೋಗತ್ತನ ರೀ. ಭಾರಿ ಸೂಪರ್ ಆಗ್ತದ್ರಿ ಕ್ಯಾಬೇಜ್ ಪಲಾವ್. ನೋಡ್ರಿ ಫ್ರೈ ಆಗ್ಯದ್ರಿ ಚಂದಾಗ. ಒಂದು ಸ್ವಲ್ಪ ತಳಗೆ ಹಂಟ್ರಕೊತದ್ರಿ, ಬಟಾಟಿ ಹಾಕಿರ್ತೀವಿ ಅಲ್ರಿ, ತಳಗೆ ಹಂಟ್ಕೊಂಡಿರ್ತದ್ರಿ. ಒಂದು ಸ್ವಲ್ಪ ಹಂಗೆ ಅಳಗಾಡಿಸ್ಬೇಕ್ರಿ. ಈಗ ಅರಿಶಿನ ಪುಡಿ ಹಾಕೊಳಕತ್ತೀನಿ ನೋಡ್ರಿ. ಯಾವ್ದಾರ ಮಸಾಲೆ ಇದ್ರೂ ಹಾಕೋಬೋದ್ರಿ. ನಾ ಯಾವುದು ಬ್ಯಾಡಪ್ಪ ಸಿಂಪಲ್ ಅತ್ತೆ ಮಾಡ್ಲಿಕತ್ತೀನಿ ನೋಡ್ರಿ. ಈಗ ಅವು ಕಾಳು ಹಾಕ್ಕೊಂಡಿನಿ ನೋಡ್ರಿ. ಇವು ನೆನೆಸಿಟ್ಕೊಂಡಿದ್ದು ವಟಾಣಿ ಕಾಳು ರೀ. ಚಿಕನ್ ಮಸಾಲ ಗರಂ ಮಸಾಲ ಇದ್ರೆ ಹಾಕ್ಕೋಬೋದು ನೋಡ್ರಿ. ನಾವು ಮಸಾಲೆ ಪದಾರ್ಥ ಭಾಳ ತಿನ್ನಲ್ರಿ, ಹಿಂಗಾಗಿ ನಾ ಮಸಾಲೆ ಯೂಸ್ ಮಾಡಲ್ರಿ ಭಾಳ. ಪಲಾವ್ದು ಎಲೆ ಅದು ಇದ್ದು ಅಂದ್ರೆ ಹಾಕ್ಕೋಬೋದು ನೋಡ್ರಿ. ಲವಂಗ ಚಕ್ಕೆ ಅವು ಇದ್ದು ಅಂದ್ರೆ ಹಾಕ್ಕೋಬೋದು ರೀ. ಇದ್ರೊಳಗೆ ರೀ ಪಾನೆ ಹೊಡ್ಯೋ ಮುಂದಾಗ ಲವಂಗ ಚಕ್ಕೆ ರೀ. ನನ್ಗೊಲ್ಲೆಕ್ಕ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ ಇತ್ತು, ಮೆಣಸಿನ ಪುಡಿ ರೀ, ಅದು ಹಾಕೊಳಕತ್ತೀನಿ ನೋಡ್ರಿ. ಕಾಳು ಮೆಣಸಿನ ಪುಡಿ ರೀ, ಸ್ವಲ್ಪ ಒಂದು ಚಮಚದಷ್ಟು ಹಾಕ್ಕೊಂಡಿನಿ ನೋಡ್ರಿ. ಚಂದ ಫ್ರೈ ಆಗತ್ತನ ಬಿಡ್ಬೇಕ್ರಿ. ಇವಾಗ ಬೇಕಂದ್ರೆ ಮೆಣಸಿನ್ಕಾಯಿನೂ ಹಾಕ್ಕೋಬೋದ್ರಿ. ಮೆಣಸಿನ್ಕಾಯಿ ಇಲ್ಲಿಂದ್ರೂ ಮೆಣಸಿನ್ಕಾಯಿನ ಟೇಸ್ಟ್ ಬರ್ತದೇನಿಲ್ಲತ್ತೆ ಪುಡಿ ಖಾರ ಹಾಕ್ಕೊಳಕತ್ತೀನಿ ನೋಡ್ರಿ. ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಪುಡಿ ಖಾರ ಹಾಕ್ಕೊಳ್ಳೋದ್ರಿ. ನೋಡ್ರಿ ಹೆಂಗಾಯ್ತು ಪಾನೇ ರೀ, ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತದ್ರಿ. ಈಗ ನೀರು ಹಾಕ್ಕೊಂಬಿಟ್ಟಿನಿ ನೋಡ್ರಿ. ನಮ್ಗೆ ಅನ್ನ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳೋದು ನೋಡ್ರಿ. ನಾ ಒಂದೆರಡು ಗ್ಲಾಸ್ನಷ್ಟು ಮಾಡ್ಕೊಳಕತ್ತೀನಿ ರೀ. ಈಗ ಉಪ್ಪು ಹಾಕಿನಿ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ರೀ. ಈಗ ಒಂದು ನಿಂಬೆಕಾಯಿ ತೊಗೊಂಡೀನಿ ರೀ, ಟಮಾಟಿನೂ ಹಾಕ್ಕೊಂಡಿರಿ. ಒಂದು ನಿಂಬೆಕಾಯಿ ತೊಗೊಂಡೀನಿ ರೀ, ಅದು ಹಿಂಡ್ಕೊಳಕತ್ತೀನಿ ನೋಡ್ರಿ. ಈಗ ಒಯ್ದಾಡಕತ್ತದ ನೋಡ್ರಿ. ಅಕ್ಕಿ ಹಾಕಿಬಿಡೋದ್ರಿ. ಸ್ವಚ್ಛ ತೊಳ್ಕೊಂಬಂದೀನಿ ರೀ, ಅವು ಅಕ್ಕಿ ಹಾಕೋಕತ್ತೀನಿ ನೋಡ್ರಿ. ನೋಡ್ರಿ ಈಗ ಕುಕ್ಕರ್ ಮುಚ್ಚಿಟ್ಟಿನಿ ರೀ, 2 ಸೀಟಿ ಹೊಡ್ಸ್ಕೊಂಬರಂಬರ್ರಿ. ನೋಡ್ರಿ ಅನ್ನ ಯಾವ ಥರ ಆಯಿತು ಅಂತೇಳಿ
ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ್ರಿ ಅನ್ನ. ನೀವು ಒಮ್ಮೆ ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ, ಕಮೆಂಟ್ ಮುಖಾಂತರ ತಿಳಿಸ್ರಿ ಹೆಂಗಾಗ್ಯದ ಅಂತೇಳಿ. ಕ್ಯಾಬೇಜ್ ಪಲಾವ್ ನೋಡ್ರಿ. ಹೇಳು. ಹಾಂ, ಅವ್ರ ಚಿಕ್ಕಮ್ಮನಿಗೆ ಚಾ ಕುಡಿಯಕ್ಕೆ ಬಂದನಂತ ಹೇಳಕತ್ತಾನ ನೋಡ್ರಿ. ಹಾಂ ಹೇಳು, ಜೋರಾಗಿ ಮಾತಾಡು. ನಮ್ಮ ಚಿಕ್ಕಮ್ಮನಿಗೆ ಚಾ ಕುಡಿಯಕ್ಕೆ ಬಂದೇವ್ರಿ. ಹಾಂ, ಚಾ ಕುಡಿಯಕ್ಕೆ ಬಂದೇವ್ರಿ, ಚಾ ಕುಡಿಯಾಕತ್ತೀವ್ರಿ. ಈಗ ಸಂಜೆಗೆ 7 ಗಂಟೆ ಆಗ್ಯದ್ರಿ, ಚಾ ಕುಡಿಯಕ್ಕೆ ಬಂದಾರ ನೋಡ್ರಿ ಅವ್ರ ಚಿಕ್ಕಮ್ಮನಿಗೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಾಗ ಸಿಗ್ತೀವ್ರಿ. ಬಾಯ್ ಬಾಯ್.